ಯಾವ ರೀತಿಯಾಗಿ ಬ್ಯಾಕ್ ಬೋಟ್ ಫ್ರಂಟ್ ಪ್ರಿನ್ಸಸ್ ಕಟ್ಟನ್ನು ಫ್ರಂಟ್ ಓಪನ್ ಪ್ರಿನ್ಸಸ್ ಕಟ್ಟನ್ನು ಯಾವ ರೀತಿ ಕಟ್ಟಿಂಗ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ಸಿಂಪಲಾಗಿ ತುಂಬ ಪರ್ಫೆಕ್ಟಾಗಿ ಬುಟಿಕ್ ಸ್ಟೈಲಲ್ಲಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನೀವು ಈ ಮೆಥಡಲ್ಲಿ ಕಟ್ ಮಾಡಿದ್ರೆ ಬ್ಲೌಸ್ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, 100% ಕರೆಕ್ಟಾಗಿ ಬರುತ್ತೆ. ಈ ಬ್ಲೌಸ್ ಸ್ಟಿಚಿಂಗ್ ಮಾಡಿ ವೇರ್ ಮಾಡಿಯೂ ಸಹ ಆಗಿದೆ, ಕರೆಕ್ಟಾಗಿ ಬಂದಿದೆ. ಇದು 34 ಸೈಜ್ನ ಬ್ಯಾಕ್ ಬೋಟು ಫ್ರಂಟ್ ಪ್ರಿನ್ಸಸ್ ಕಟ್ಟು. ಇಲ್ಲಿಗೆ ಮೊದಲಿಗೆ ನಾನು ಲೆಂತನ್ನು 14 ಇಂಚ್ ತೆಗೆದುಕೊಂಡಿದ್ದೀನಿ ಉದ್ದ. ಆ ನಂತರ ಅಗಲ ಇವರಿಗೆ 8.5 ತೆಗೆದುಕೊಂಡಿದ್ದೀನಿ. ಆ ನಂತರ ಶೋಲ್ಡ್ರ್ ಡೌನಿಂಗು ಇದು ನಾನಿಲ್ಲಿ ಬೋಟ್ ನೆಕ್ ಕಟ್ ಮಾಡ್ತಾ ಇರೋದ್ರಿಂದ ನಾನಿದು ಬಾಡಿ ಮೆಜರ್ಮೆಂಟಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಹಾಗಾಗಿ 7.5 ಶೋಲ್ಡ್ರನ್ನು ತೆಗೆದುಕೊಂಡಿದ್ದೀನಿ. ಆರ್ಮೋಲ್ ಡೌನಿಂಗನ್ನು ಸಹ 7.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ನಾನು ನಿಮಗೆ ಆಮೇಲೆ ಚೆಕ್ ಮಾಡಿ ಕಾಣಿಸ್ತೀನಿ ನೋಡಿ. ಪರ್ಫೆಕ್ಟಾಗಿ ಯಾವ ರೀತಿ ಕಟ್ಟಿಂಗ್ ಆಗಿದೆ ಅನ್ನೋದನ್ನು ಸರಿಯಾಗಿ. ಆನಂತರ ಇಲ್ಲಿ ನಾನು 7.5 ತೆಗೆದುಕೊಂಡಿದ್ದೀನಲ್ಲ, ಅದರಲ್ಲಿ 3 ಇಂಚನ್ನು ಶೋಲ್ಡ್ರಿಗೆ ತೆಗೆದುಕೊಳ್ತಾ ಇದ್ದೀನಿ. ಹಾಗೆ ಅಲ್ಲಿಂದ ಒಂದು 1/4 ಇಂಚು ಈ ಕಡೆ ಶೋಲ್ಡ್ರ್ ಸೈಡು ಡೌನಿಂಗನ್ನು ಹೊಡಿಬೇಕು. ಆನಂತರ ನೋಡಿ ಇಲ್ಲಿಂದ 3 ಇಂಚು ಡೌನ್ ತೆಗೆದುಕೊಳ್ಬೇಕು. ಈ ಕಡೆಯೂ ಸಹ ಸೇಮ್ ಮೆಜರ್ಮೆಂಟಲ್ಲಿ ಡೌನನ್ನು ತೆಗೆದುಕೊಳ್ತಾ ಇದ್ದೀನಿ. ನಾನಿಲ್ಲಿ ಫಸ್ಟಿಗೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಈ ನೀವೇನಾದರೂ 34 ಎದೆ ಸುತ್ತಳತೆ ಕಟ್ ಮಾಡ್ತಾಯಿದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಈ ಮೆಥಡಲ್ಲಿ ನೀವು ಕಟ್ ಮಾಡಿದರೆ ಈ ಸೈಜ್ನವರಿಗೆ. ಆದ್ರೂ ಸಹ ಕೆಲವೊಂದು ಸಲ ಅವ್ರವ್ರ ಬಾಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರವ್ರ ಬಾಡಿ ನೋಡಿ ಕಟ್ಟಿಂಗ್ ಮಾಡಬೇಕಾಗತ್ತೆ. ನಾನಿಲ್ಲಿ ಬಾಡಿ ಮೆಜರ್ಮೆಂಟನ್ನು ತೆಗೆದುಕೊಂಡು ಕಟ್ ಮಾಡ್ತಾಯಿದ್ದೀನಿ. ಬಾಡಿ ಮೆಜರ್ಮೆಂಟ್ ತೆಗೆದುಕೊಂಡಾಗ ನಾವು ಶೋಲ್ಡ್ರನ್ನು ಸರಿ ಅರ್ಧ ಭಾಗ ಮಾಡಿ ಇಟ್ಕೊಳ್ಬೇಕಾಗತ್ತೆ. ನೋಡಿ ಕರೆಕ್ಟಾಗಿ 7.5 ಬರ್ತಾ ಇದೆ. ಮತ್ತೊಂದು ಬಾರಿ ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಶೇಪನ್ನು ಹಾಕ್ಕೊಳ್ಬೇಕು. 7.5 ಬಂದರೆ ಇವರಿಗೆ ಕರೆಕ್ಟಾಗಿರುತ್ತೆ. ಯಾಕಂದರೆ ಇವ್ರದ್ದು 15 ಇಂಚ್ ಬರ್ತಾ ಇದೆ ಫುಲ್ ಆರ್ಮೋಲ್ ರೌಂಡಿಂಗು. ಹಾಗಾಗಿ 7.5 ಬಂದರೆ ಕರೆಕ್ಟಾಗಿ 15 ಇಂಚು ಬರುತ್ತೆ. ಇವರಿಗೂ ಶೋಲ್ಡ್ರು ಸಹ 15 ಇಂಚು, ಆರ್ಮೋಲ್ ರೌಂಡು ಸಹ 15 ಇಂಚು. ಅದರ ಅರ್ಥ 7.5 ಬಂದರೆ ಕರೆಕ್ಟಾಗಿರುತ್ತೆ. ಹಾಗಾಗಿ ನಾನಿಲ್ಲಿ 7.5ನ ತೆಗೆದುಕೊಂಡಿದ್ದೀನಿ. ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಹಾಕೋದ್ರಿಂದ. ಬ್ಯಾಕ್ ನೆಕ್ಕನ್ನು ನಾನು ಆಮೇಲೆ ಡಿಸೈನ್ ಮಾಡಿ ತೋರಿಸ್ತೀನಿ. ಯಾವ ರೀತಿ ಹೊಸ ಡಿಸೈನನ್ನು ಕಟ್ ಮಾಡಿದ್ದೀನಿ ನಾನು. ತುಂಬ ಸಿಂಪಲಾಗಿ ಯಾವ ರೀತಿಯಾಗಿ ಬೋಟ್ ನೆಕ್ ಸ್ಟಿಚ್ ಮಾಡೋದು, ಬ್ಯಾಕು ಫುಲ್ ಬೋಟ್ ಇದ್ದವಾಗ ಫ್ರಂಟಲ್ಲಿ ಫ್ರಂಟ್ ನಾರ್ಮಲ್ ಅಥವಾ ಫ್ರಂಟ್ ಪ್ರಿನ್ಸಸ್ ಕಟ್ ಕೊಟ್ಟಾಗ ಮುಂದುಗಡೆ ಪಾರ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಬೇಕು. ಆ ರೀತಿಯಾಗಿ ಯಾವ ರೀತಿ ಕಟ್ ಮಾಡೋದನ್ನು ಈ ವಿಡಿಯೋದಲ್ಲಿ ನೀವು ಸ್ಟೆಪ್ ಬೈ ಸ್ಟೆಪ್ ನೋಡ್ಬೋದು. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈ ಮೆಜರ್ಮೆಂಟಲ್ಲಿ ನೀವು. ಅಂದರೆ ಇವ್ರದ್ದು ಲೆಂತ್ ಬಂದು 14 ಇಂಚು, ಹಾಗೆ 8.5ಗೆ ಎದೆ ಸುತ್ತಳತೆ ಬರುತ್ತೆ, ಅಂದರೆ 34. ಆನಂತರ ಆರ್ಮೋಲ್ ಡೌನಿಂಗ್ 7.5 ಬರುತ್ತೆ, ಅಂದರೆ 15 ಇಂಚು ಶೋಲ್ಡರು, 15 ಇಂಚು ಶೋಲ್ಡ್ರ್ ಮತ್ತು ಆರ್ಮೋಲ್ ರೌಂಡ್ 15 ಇಂಚ್ ಇದ್ದರೆ ಈ ಅಳತೆ ಪರ್ಫೆಕ್ಟಾಗಿ ಬರುತ್ತೆ. ನಿಮ್ಗೆ ಇಲ್ಲಿ ಯಾವ ಥರ ಡಿಸೈನ್ ಬೇಕು ಅಂದರೂ ಮಾಡ್ಕೊಳ್ಬೋದು. ಮೊದಲಿಗೆ ನಾನು ಈ ರೀತಿ ಡಿಸೈನ್ ಮಾಡುವಂಥ ಒಂದು ಬಾಕ್ಸನ್ನು ಹಾಕಿದೆ. ಆನಂತರ ಆ ಬಾಕ್ಸನ್ನು ಅದರ ಬಿಟ್ಟು ಬೇರೆ ಥರ ಡಿಸೈನನ್ನು ಮಾಡಿಕೊಂಡೆ. ನೋಡಿ ಈ ರೀತಿ ಆಗಿ ಮೇಲ್ಗಡೆ ಕಟ್ಟೋ ಥರ ಅವರಿಗೆ ಡಿಸೈನನ್ನು ಕೊಟ್ಟಿದ್ದೀನಿ. ಈ ರೀತಿ ಇಲ್ಲಿ ರೌಂಡ್ ಶೇಪ್ ಥರ ಕೊಟ್ಟು, ಈ ಥರ ಕೊಟ್ಟು ಯಾವ ಥರ ಡಿಸೈನ್ ಮಾಡಲಿ ಅಂತ ವಿಚಾರ ಮಾಡಿ ಆನಂತರ ಈ ರೀತಿಯಾಗಿ ಮಾಡಿದ್ದೀನಿ. ನೋಡಿ ಇಲ್ಲಿ ಓಪನ್ ಕೊಟ್ಟು ದಾರನ ಕೊಟ್ಟಿದ್ದೀನಿ. ತುಂಬಾ ಪರ್ಫೆಕ್ಟಾಗಿ ಬಂದಿದೆ ಬ್ಲೌಸು. ವೇರ್ ಮಾಡಿಯೂ ಸಹ ಆಗಿದೆ, ತುಂಬಾ ಚೆನ್ನಾಗಿದೆ, ಕರೆಕ್ಟಾಗಿ ಬಂದಿದೆ. ಇವಾಗ ಆಯಿತು ಬ್ಯಾಕ್ ಪಾರ್ಟ್ ಕಟ್ಟಿಂಗು ಇಷ್ಟೇ. ತುಂಬ ಈಸಿಯಾಗಿ ಫಾಸ್ಟಾಗಿ ಕಟ್ ಮಾಡ್ಬೋದು. ಮತ್ತು ಈ ಬ್ಲೌಸೆಲ್ಲ ಸ್ಟಿಚ್ ಮಾಡೋದು ಶೋಲ್ಡರ್ ಡ್ರಾಪ್ ಅನ್ನೋದೇ ಬರೋದಿಲ್ಲ. ನೀವು ಬಿಗಿನರ್ ಆಗಿದ್ದರೆ ಬೋಟ್ ನೆಕ್ ಹೊಲಿಯೋದು ತುಂಬಾ ಈಸಿ ಆಗುತ್ತೆ, ಯಾಕಂದರೆ ಶೋಲ್ಡರ್ ಡ್ರಾಪ್ ಅನ್ನೋದು ಬರೋದಿಲ್ಲ. ಅಂದರೆ ಬ್ಯಾಕ್ ಬೋಟು ಫ್ರಂಟ್ ನಾರ್ಮಲೆಲ್ಲ ಇರುವಾಗ ನಾವು ಫ್ರಂಟಲ್ಲಿ ಯಾವ ರೀತಿಯಾಗಿ ಅಳತೆ ತೊಗೊಳ್ಬೇಕು, ಬ್ಯಾಕನ್ನು ಬೋಟು ಪರ್ಫೆಕ್ಟಾಗಿ ಕಟ್ ಮಾಡ್ಬೋದು. ಆದರೆ ಫ್ರಂಟ್ ನಾರ್ಮಲ್ ಕೊಡುವಾಗ ಫ್ರಂಟ್ ಸೈಡು ಲೂಸ್ ಥರ ಆಗೋದು, ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರದೇ ಇರೋದು. ನಾವು ಬ್ಯಾಕಲ್ಲಿ ಇಟ್ಟಿರುವಂಥ ಮೆಸರ್ಮೆಂಟನ್ನೇ ಫ್ರಂಟಿಗೆ ಇಟ್ಟರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಹಾಗಾಗಿ ಬ್ಯಾಕಲ್ಲಿರುವಂತಹ ನೆಕ್ ಮೆಜರ್ಮೆಂಟನ್ನು ಫ್ರಂಟಿಗೆ ಮಾಡುವಾಗ ಎಷ್ಟು ಇಂಚ್ ಮೈನಸ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಪ್ರತಿಯೊಂದಕ್ಕೂ ಇದೇ ಥರ ನಿಮಗೆ ಅಳವಡಿಸ್ಕೊಳ್ಬೋದು. ಅಂದರೆ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಕೆಲವೊಂದು ಸೈಜಿಗೆ ಒಂದೊಂದು ಥರ. ನೋಡಿ ಈ ರೀತಿ ಶೇಪನ್ನು ಕಟ್ ಮಾಡಿದ್ದೀನಿ. ಈಗಿನ ಟ್ರೆಂಡಿ ಆಗಿರುವಂತಹ ಶೇಪ್ ಇದು. ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗಲೂ ಸಹ. ನೋಡಿ ಈ ಥರ ಬರುತ್ತೆ. ಸ್ಟಿಚಿಂಗ್ ಆದ್ರೂ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋದಲ್ಲಿ ಜಸ್ಟ್ ಕಟ್ಟಿಂಗ್ ವಿಡಿಯೋನ ಶೇರ್ ಮಾಡ್ತೀನಿ.
ಇನ್ನು ಮುಂದೆ ನಿಮಗೇನಾದರೂ ಕಟ್ಟಿಂಗು ಸ್ಟಿಚಿಂಗು ಒಂದೇ ವಿಡಿಯೋದಲ್ಲಿ ನಮಗೆ ಲೆಂತಿ ಆದರೂ ಪರವಾಗಿಲ್ಲ, ಒಂದೇ ವಿಡಿಯೋದಲ್ಲಿ ತೋರಿಸಿ ಅಂದ್ರೂ ಸಹ ಕಮೆಂಟ್ ಮಾಡಿದ್ರೆ ನಾನು ಅದೇ ಥರ ಬೇಕಾದರೆ ತೋರಿಸ್ತೀನಿ. ಇಲ್ಲ ನಾನೇನಾದರೂ ಹೇಳೋದು ನಿಮಗೆ ಅರ್ಥ ಆಗಿಲ್ಲ ಮತ್ತು ಇನ್ನೂ ಡಿಟೇಲ್ ಆಗಿ ಹೇಳಿ, ಇನ್ನೂ ಡಿಟೇಲ್ ಆಗಿ ತೋರಿಸಿ ಅಂದರೆ ಅದನ್ನು ಸಹ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಯಾವ ರೀತಿ ಬೇಕು ಅನ್ನೋದನ್ನು ಇನ್ನೂ ಡಿಟೇಲ್ ಆಗಿ ಬೇಕಾದರೆ ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ನಾನು ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಕಟ್ ಮಾಡಾಯಿತು. ಈ ಕಡೆ ಹುಕ್ಸ್ ಪಾರ್ಟು ಮತ್ತು ಕಾಜಾ ಪಟ್ಟಿಗೋಸ್ಕರ ಒಂದು ಕಾಲು ಇಂಚಿದಷ್ಟು ಬಿಟ್ಕೊಂಡ್ರೆ ಸಾಕು, ಇಲ್ಲ ಒಂದು ಅರ್ಧ ಇಂಚಾದರೂ ಬಿಟ್ಕೊಳ್ಬೋದು. ಈ ಕಡೆ ನಾನಿಲ್ಲಿ 3 ಇಂಚನ್ನು ಫಸ್ಟಿಗೆ 2.5 ತೆಗೆದುಕೊಂಡಿದ್ದೆ. ಆನಂತರ ಬ್ರಾಡ್ ಆಗಿರಲಿ, ಫ್ರಂಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಸ್ವಲ್ಪ ಬ್ರಾಡ್ ಮಾಡಲಿಕ್ಕೋಸ್ಕರ 3 ಇಂಚನ್ನು ನೆಕ್ 3 ಇಂಚ್ ತೆಗೆದುಕೊಂಡಿದ್ದೀನಿ. ಹಾಗೆ ಶೋಲ್ಡ್ರನ್ನು ಸಹ 3 ಇಂಚನ್ನು ತೆಗೆದುಕೊಂಡಿದ್ದೀನಿ. ನಾನಿಲ್ಲಿ ಬ್ಯಾಕ್ಗಿಂತ 1.5 ಇಂಚ್ ನೆಕ್ಕನ್ನು ಕಡಿಮೆ ತೆಗೆದುಕೊಂಡಿದ್ದೀನಿ. ಯಾಕಂದರೆ ಫ್ರಂಟಲ್ಲಿ ನಾವು ಅದೇ ಥರ ಜಾಸ್ತಿನೇ ಅಂದರೆ 4.5 ಇಂಚೇ ನೆಕ್ ಇಟ್ಬಿಟ್ರೆ ತುಂಬ ಲೂಸ್ ಆಗಿ ಫ್ರಂಟ್ ಫಿಟ್ಟಿಂಗ್ ಆಗಿ ಕೊಳ್ಳೋದಿಲ್ಲ. ಹಾಗಾಗಿ ಹೇಳೋದು, ಬೋಟ್ ನೆಕ್ ಇದ್ದಾಗ, ಫ್ರಂಟ್ ನಾರ್ಮಲ್ ಕೊಡುವ ಇದ್ದಾಗ ಈ ರೀತಿ 1.5 ಇಂಚನ್ನು ಕಡಿಮೆ ಮಾಡಬೇಕು, ಇಲ್ಲ 1 ಇಂಚ್ ಆದರೂ ಸಹ ಕಡಿಮೆ ಮಾಡಬೇಕು. ಈಗ ನಾನು ಬಾಡಿ ಮೆಜರ್ಮೆಂಟ್ ತಗೊಂಡಿರೋದ್ರಿಂದ ನಾನು ಹಿಂದ್ಗಡೆ ಚೆಸ್ಟನ್ನು 8.5 ಇಟ್ಟಿದ್ದೆ. ಹಾಗಾಗಿ ಮುಂದ್ಗಡೆ ನಾನು ಈಗ ಇದಕ್ಕೆ 9 ಇಂಚನ್ನು ಇಡ್ತಾ ಇದ್ದೀನಿ. 9 ಇಂಚ್ ಇಟ್ಟು ಆನಂತರ ಆರ್ಮೋಲಲ್ಲಿ ನೋಡಿ ಈ ರೀತಿ ಸ್ವಲ್ಪ ಒಳಗಡೆ ಮಾಡಿ ತಗೊಳ್ಬೇಕು. ಶೇಪ್ ಹಾಕಿರೋದು ಕಾಣಿಸ್ತಿದೆಯಲ್ಲ, ಅಲ್ಲಿ ಒಳಗಡೆ ಮಾಡಿ ತಗೊಂಡ್ರೆ ನೋಡಿ, ಈ ಕಡೆ ಒಂದು 1/4 ಇಂಚು ಡೌನಿಂಗ್ ಕೊಡಬೇಕು. ಆನಂತರ ಒಂದು ಸ್ವಲ್ಪ ಹೆಚ್ಚು ಅನ್ನಿಸ್ತು ನನಗೆ, ಹಾಗಾಗಿ ಇನ್ನೊಂದು ಸಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ. ಉಳಿದಿರುವಂಥದ್ದು ಫ್ರಂಟ್ ಪಾರ್ಟಿಗೆ ಪರ್ಫೆಕ್ಟ್ ಆಗಿರುತ್ತೆ, ಕರೆಕ್ಟಾಗಿ ಬರುತ್ತೆ. ಇಲ್ಲಿಂದ ನಾನು ಇವರಿಗೆ 6.5 ಇಂಚು ಡೌನಿಂಗನ್ನು ತೆಗೆದುಕೊಂಡಿದ್ದೀನಿ. 7 ಇಂಚ್ ತನಕ ಸಹ ತೆಗೆದುಕೊಳ್ಬೋದು. ಇವರು ಸ್ವಲ್ಪ ಗಿಡ್ಡ ಇದ್ದಾರೆ, ಹಾಗಾಗಿ 6.5 ಇಂಚನ್ನು ತೆಗೆದುಕೊಂಡಿದ್ದೀನಿ. ಆನಂತರ ಇದಕ್ಕೆ ಹಾರ್ಟ್ ಶೇಪಲ್ಲಿ ಒಂದು ಇದು ಡಿಸೈನನ್ನು ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈಗಂತೂ ಟ್ರೆಂಡಿ ಆಗಿದೆ ಈ ಡಿಸೈನು. ಎಲ್ಲರೂ ಸಹ ಇದೇ ಥರ ಸ್ಟಿಚ್ ಮಾಡ್ಕೊಳ್ತಾರೆ. ಹಾಗಾಗಿ ಈ ಥರ ಒಂದು ಶೇಪ್ ಕೊಟ್ಟಿದ್ದೀನಿ. ಇನ್ನೂ ಬ್ರಾಡ್ ಮಾಡಿಲ್ಲ, ಯಾಕಂದರೆ ಆಲ್ರೆಡಿ ನಾನು 3 ಇಂಚ್ ಅಗಲನ ತೆಗೆದುಕೊಂಡಿದ್ದೀನಿ. ಹಾಗಾಗಿ ಅಷ್ಟೇ ಸಾಕು ಅಂತ ಇನ್ನು ಜಾಸ್ತಿ ಮಾಡಿಲ್ಲ. ನೀವು ಬೇಕಂದರೆ ಇನ್ನು ಸ್ವಲ್ಪ ಒಂದು 1/4 ಇಂಚ್ ಹೆಚ್ಚಿಗೆ ಮಾಡ್ಕೊಳ್ಬೋದು. ಈ ಕಡೆ ಶೇಪ್ ಕೊಡ್ತೀವಲ್ಲ ಆ ಕಡೆ. ಈ ಹಿಂದ್ಗಡೆ ನಾವು ಎಷ್ಟು ಲೆಂತ್ ತೆಗೆದುಕೊಂಡಿದ್ದೀವಲ್ಲ 14 ಇಂಚು, ಅಷ್ಟನ್ನೇ ನಾನು ಮುಂದುಗಡೆಯೂ ಸಹ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ಪ್ರಿನ್ಸಸ್ ಕಟ್ ಆದ್ದರಿಂದ ಅಷ್ಟೇ ಸಾಕಾಗುತ್ತೆ, ಇನ್ನು ಹೆಚ್ಚಿಗೆ ಬೇಕಂತ ಇರೋದಿಲ್ಲ. ನೀವು ಬಟ್ಟೆ ಕಡಿಮೆ ಇದ್ದಾಗ ಈ ರೀತಿ ಪ್ರಿನ್ಸಸ್ ಕಟ್ ಹೊಲಿದ್ರೆ ಬಟ್ಟೆ ಸಾಕಾಗುತ್ತೆ. ಇಲ್ಲಾಂದರೆ ತುಂಬಾ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಪ್ರಿನ್ಸಸ್ ಕಟ್ಟು. ಹೊಲಿಯೋದು ಬೇಗನೂ ಆಗುತ್ತೆ, ಕೆಲಸನೂ ಬೇಗ ಹೊಲಿದು ಮುಗಿಸ್ಬೋದು. ಫಿಟ್ಟಿಂಗು ಸಹ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಕಪ್ಸಲ್ಲಿ ಹಾಕಿರೋ ಥರನೇ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ನೋಡಿ, ಬ್ರಷ್ ಪಾಯಿಂಟಿಗೆ ಮೊದಲಿಗೆ ನಾನು ಮಾರ್ಕ್ ಮಾಡಿಕೊಂಡೆ. ಬ್ರಷ್ ಪಾಯಿಂಟ್ 9.5 ಮಾರ್ಕ್ ಮಾಡಿಕೊಂಡೆ. ಹಾಗೆ ಟಕ್ಸ್ ಹಿಡಿಲಿಕ್ಕೆಲ್ಲ ನಾವು ಎಷ್ಟು ಹಿಡಿತೀವಲ್ಲ ಒಂದು 3 ಇಂಚು ಅಷ್ಟನ್ನು ಒಂದು ಮಾರ್ಕ್ ಮಾಡಿಕೊಂಡೆ. ಈ ಕಡೆ ಫಿಟ್ಟಿಂಗಿಗೋಸ್ಕರನೂ ಮೊದಲೇ ಮಾರ್ಕ್ ಮಾಡಿಟ್ಕೊಂಡೆ. ಹಾಗೆ ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡಿದ್ನಲ್ಲ, ಅಲ್ಲಿಗೆ ಒಂದು ಅಡ್ಡ ಲೈನ್ ಹಾಕ್ಕೊಂಡೆ ಉದ್ದಾಗಲಿ ಅಂತ. ಈ ಕಡೆಯಿಂದ ಈಗ 3 ಇಂಚಿಗೆ ಇಟ್ಕೊಂಡೆ, ಆನಂತರ 2 ಇಂಚಿಗೆ ಇಟ್ಕೊಂಡೆ. ನಾವು ಈ ಕ್ರಾಸ್ ಬೆಲ್ಟ್ ಎಲ್ಲ ಕಟ್ ಮಾಡ್ಬೇಕಾದ್ರೆ ಮಾಡ್ತೀವಲ್ಲ, ಅದೇ ಥರ ಕೆಳಗಡೆ ಒಂದು ಕೂರಿಸ್ಕೊಂಡೆ, ಅದು ಎಷ್ಟು ಉಳಿತು ಅಷ್ಟನ್ನು. ಇವಾಗ ಒಂದು ಶೇಪ್ ಕೊಟ್ಕೊಳ್ತಾ ಇದ್ದೀನಿ. ಈ ಥರ ಸಿಂಪಲಾಗಿ ಒಂದು ಶೇಪ್ ಕೊಟ್ಟು ಇಲ್ಲಿಂದ ಈ ಆರ್ಮೋಲ್ ಇದೆಯಲ್ಲ ಅಲ್ಲಿ ಒಂದು ಟಚ್ ಮಾಡಿದರೆ ಮುಗೀತು. ಸಿಂಪಲಾಗಿ ಪ್ರಿನ್ಸಸ್ ಕಟ್ ಇಷ್ಟೇ. ಬೇಗನೂ ಆಗುತ್ತೆ, ತುಂಬ ಈಸಿನೂ ಕೂಡ. ಫಾಸ್ಟಾಗಿ ಸ್ಟಿಚ್ ಮಾಡಿಬಿಡ್ಬೋದು. ನಿಮಗೇನಾದರೂ ಇದು ಅರ್ಥ ಆಗಿಲ್ಲ ಅಂದರೆ ಇನ್ನೂ ಡಿಟೇಲಾಗಿ ಹೇಳಿ ಅಂದ್ರೂ ಸಹ ಕಮೆಂಟ್ ಮಾಡಿ. ನಾನು ಇನ್ನೂ ಡಿಟೇಲಾಗಿ ಅಲ್ಲಿಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ನಾನು ಕಟಿಂಗ್ ಮಾಡುವಾಗ ನಂಗೆ ಸ್ವಲ್ಪ ನಂದು ಸೌಂಡೆಲ್ಲ ಜಾಸ್ತಿ ಇರುತ್ತೆ, ಹಾಗಾಗಿ ಅಲ್ಲೇ ಡೈರೆಕ್ಟ್ ವಾಯ್ಸನ್ನು ಕೊಡಲಿಕ್ಕೆ ಆಗೋದಿಲ್ಲ. ನಿಮಗೇನಾದರೂ ಡಿಟೇಲ್ ಆಗಬೇಕು, ಡೈರೆಕ್ಟ್ ವಾಯ್ಸ್ ಬೇಕು ಅಂದ್ರೂ ಸಹ ಅಲ್ಲೇ ಇನ್ನು ಮುಂದೆ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದು ನೋಡಿ 34 ಇದು ಹಾಗೆ 7.5 ಡೌನಿಂಗಲ್ಲಿ, ಇಲ್ಲಿ 6.5. ಇನ್ನೊಂದು ಸಲ ನಾನಿದು ಮಾರ್ಕಿಂಗನ್ನು ಬರಿತಾ ಇದ್ದೀನಿ ನೋಡಿ ಎಷ್ಟೆಷ್ಟು ಅಂತ. ಹಾಗೆ ಈ ಕಡೆ ಶೋಲ್ಡರ್ 3 ಇಂಚ್ ತೆಗೆದುಕೊಂಡಿದ್ದೀನಿ. ಆನಂತರ ನೆಕ್ಕು ಸಹ 3 ಇಂಚನ್ನು ತೆಗೆದುಕೊಂಡಿದ್ದೀನಿ. ನೆಕ್ ಫ್ರಂಟಲ್ಲಿ ಡೀಪ್ ಬೇಡ ಅಂದರೆ ನೀವು 2.5 ಇಂಚ್ ತೆಗೆದುಕೊಂಡ್ರೂ ಏನಾಗೋದಿಲ್ಲ. ಹಾಗಂತ ಹಿಂದಿಟ್ಟಿರುವಂತಹ ನೆಕ್ಕನ್ನು ಮುಂದಿಡಬಾರ್ದು. ಹಿಂದೆ ನಾವು 4.5 ಇಟ್ಟಿರ್ತೀವಿ, ಅದನ್ನೇ ನಾವು ಫ್ರಂಟಿಗೆ ಇಟ್ಬಿಟ್ರೆ ಪರ್ಫೆಕ್ಟಾಗಿ ಬರೋದಿಲ್ಲ. ಆವಾಗ ಬ್ಲೌಸು ಕೆಟ್ಟೋಗೋ ಚಾನ್ಸ್ ಇರುತ್ತೆ. ಬ್ಯಾಕ್ ಇಟ್ಟಿರುವಂತಹ ಬ್ಲೌಸನ್ನು ಅಳತೆನ ಫ್ರಂಟಿಗೆ ಇಡಲೇಬಾರ್ದು, ಆವಾಗ ಬ್ಲೌಸ್ ಹಾಳಾಗುತ್ತೆ. ಫ್ರಂಟಿಗೆ ಅಳತೆನೇ ಬೇರೆ ಇರುತ್ತೆ. ಆನಂತರ ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ನೋಡಿ, ತುಂಬಾ ಪರ್ಫೆಕ್ಟಾಗಿದೆ. ಈ ಮೆಥಡಲ್ಲಿ ನೀವು ಏನಾದರೂ 34 ಸೈಜಿಂದು ಅಳತೆ ಬ್ಲೌಸ್ ಇದ್ದರೆ ಇದೇ ಅಳತೆಯಲ್ಲಿ ಕಟ್ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ. ನೀವು ಸ್ಟಿಚ್ ಮಾಡಿದ ನಂತರ ನನಗೆ ಕಮೆಂಟ್ ಹಾಕ್ತೀರಾ ಪರ್ಫೆಕ್ಟಾಗಿ ಬಂದಿದೆ ಅಂತ.
ನಿಮಗೇನಾದರೂ ಇನ್ನೂ ಟೈಲರಿಂಗ್ ವಿಡಿಯೋಗಳು ಜಾಸ್ತಿ ಬೇಕು, ಯಾವ ಥರ ವಿಡಿಯೋಗಳು ಬೇಕು ಅನ್ನೋದನ್ನು ನನಗೆ ಕಮೆಂಟ್ಸ್ ಮಾಡಿ. ನಾನು ಅದರ ಪ್ರಕಾರ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ತುಂಬ ಈಸಿಯಾಗಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ಇಷ್ಟೇ ಪ್ರಿನ್ಸಸ್ ಕಟ್ ಮಾಡೋದು. ಆಯಿತು. ಕೆಲವೊಬ್ಬರಿಗೆ ಇಲ್ಲಿ 2 ಇಂಚು 2.5 ಇಂಚು ಅಂದರೆ ಅವ್ರವ್ರ ಬ್ರಸ್ಟ್ ಮೇಲೆ ನೋಡಿ ಇಡಬೇಕಾಗುತ್ತೆ. ಇದು ಹೆವಿ ಚೆಸ್ಟ್ ಅಲ್ಲಾಗಿತ್ತು, ಹಾಗಾಗಿ ಅಷ್ಟೇ ಸಾಕಾಯಿತು. ನೋಡಿ, ಈಗ 4 ಫೋಲ್ಡಲ್ಲಿ ಇಟ್ಟಿದ್ದೀನಿ. ಕೈಯನ್ನು ಕಟ್ ಮಾಡ್ತಾ ಇದ್ದೀನಿ ಈಗ ಸ್ಲೀವ್ಸು. ಆನಂತರ ಇವರಿಗೆ ಲೆಂತ್ ಬಂದು 9 ಇಂಚ್ ಬೇಕು. ಅದಕ್ಕೋಸ್ಕರ 9 ಇಂಚಿಗೆ ನಾನು 10 ಇಂಚನ್ನು ಇಟ್ಕೊಂಡಿದ್ದೀನಿ. ಮೇಲ್ಗಡೆ 1/2 ಇಂಚು ಸ್ಟಿಚಿಂಗಿಗೋಸ್ಕರ, ಕೆಳಗಡೆ 1/2 ಇಂಚು ಸ್ಟಿಚಿಂಗಿಗೋಸ್ಕರ. ಆನಂತರ ಡೌನಿಂಗ್ ಬಂದುಬಿಟ್ಟು ನಾನು 3 ಇಂಚು ಡೌನಿಂಗನ್ನು ಇಟ್ಟಿದ್ದೀನಿ. ಇವರಿಗೆ ಕೆಳಗಡೆ ಫಿಟ್ಟಿಂಗ್, ಕೈಗಡೆ ಕೆಳಗೆ ಫಿಟ್ಟಿಂಗ್ ಬಂದುಬಿಟ್ಟು 5 ಇಂಚಿಗೆ ಬೇಕಾಗುತ್ತೆ. ಇಲ್ಲಿಂದ ನೋಡಿ 7.5, ನಾನು ಹೇಳಿದ್ನಲ್ಲ ಆರ್ಮೋಲ್ ರೌಂಡ್ ಇವ್ರದ್ದು 15 ಇರೋದ್ರಿಂದ 7.5 ಇಟ್ಟರೆ ನಾವು ಅಲ್ಲಿ ಡೌನಿಂಗು ಸಹ ಅಷ್ಟಕ್ಕೆ ಮ್ಯಾಚ್ ಮಾಡಿದ್ದೀವಿ. ಇಲ್ಲೂ ಸಹ ಅಷ್ಟೇ ಇಟ್ಬಿಟ್ರೆ ಕರೆಕ್ಟ್ ಆಗುತ್ತೆ. ನೋಡಿ, ಫ್ರಂಟ್ ಶೇಪು ಬ್ಯಾಕ್ ಶೇಪು ಎರಡೂ ತೆಗೆದಾಯಿತು. ಆನಂತರ 1-2 ಇಂಚು ಎಕ್ಸ್ಟ್ರಾ ಇಷ್ಟನ್ನು ಹೀಗೆ ಕಟ್ ಮಾಡಿ ತೆಗೆದ್ರೆ ಆಯಿತು. ನಾನು ಯಾವಾಗಲೂ ಫ್ರಂಟ್ ಶೇಪನ್ನು ಲೈನಿಂಗಲ್ಲೆಲ್ಲ ಮೊದಲಿಗೆ ಕಟ್ ಮಾಡಿ ಇಡೋದಿಲ್ಲ, ಯಾಕಂದರೆ ನಾವು ಹೊಲಿಯುವಾಗ ಗಡ್ಬಿಡಿಲಿ ಆ ಕಡೆ ಈ ಕಡೆ ಆದರೆ ಮತ್ತೆ ರಿಸ್ಕ್ ಆಗುತ್ತೆ ಅಂತ. ಹೊಲಿದಾದ ನಂತರ ಸ್ಟಿಚಿಂಗ್ ಮಾಡುವಾಗ ಫ್ರಂಟ್ ಶೇಪನ್ನು ತೆಕ್ಕೊಳ್ತೀನಿ. ನನಗೆ ಅದೇ ಈಸಿ ಆಗುತ್ತೆ. ಯಾವ್ಯಾವ ಥರ ನಾವು ಅಭ್ಯಾಸ ಇಟ್ಕೊಂಡು ಬರ್ತೀವಲ್ಲ ಅದೇ ಥರ ಅಭ್ಯಾಸ ಆಗಿಬಿಡತ್ತೆ. ನನಗದೇ ಅಭ್ಯಾಸ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.